ಇವತ್ತಿನ ಟಾಪಿಕ್ ಕಾಡಾನೆಗಳ ಕಾಟಕ್ಕೆ ಕಡಿವಾಣ ಹಾಕಲು ಎಐ ತಂತ್ರಜ್ಞಾನ ಬಳಕೆಗೆ ಅರಣ್ಯ ಇಲಾಖೆ ಈಗ ಮೊರೆ ಹೋಗಿದೆ. ಹಾಗಿದ್ರೆ ಈ ಆನೆಗಳು ಜಮೀನಿಗೆ ಬಾರದಂತೆ ಹಾನಿ ಮಾಡದಂತಾಗಲು ನಿಜವಾಗ್ಲೂ ಕೂಡ ಮಾಡಬೇಕಾಗಿರೋದಾದ್ರೂ ಏನು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೆ ಅನಿಸಿಕೆಗಳನ್ನ ಹಂಚಿಕೊಳ್ಬಹುದು. ವೀಕ್ಷಕರೇ, ಇಷ್ಟು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಈ ಮಾನವ ಹಾಗೆ ಕಾಡು ಪ್ರಾಣಿ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ಕಾಡಾನೆಗಳ ಹಾವಳಿ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಲು ಇದೀಗ ಎಐ ಟೆಕ್ನಾಲಜಿ ಬಂದಿದೆ. ತಮಿಳುನಾಡು ಹಾಗೆ ನೆಲ್ಲೂರು ಮೂಲದ ಸಂಸ್ಥೆ ಎಐ ಟೆಕ್ನಾಲಜಿ ಮೂಲಕ ಈ ಪ್ರಾಣಿಗಳನ್ನು ಯಾವ ರೀತಿಯಾಗಿ ಕಾಡಾನೆಗಳನ್ನು ಬ್ರೇಕ್ ಹಾಕಬಹುದು, ಹಾಗಾದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಶ್ವಿನಿ? ಇನ್ನೊಂದು ಬಹಳ ಪ್ರಮುಖವಾಗಿ ನಮ್ಮ ಇಡೀ ಭಾರತ ದೇಶದಲ್ಲೇ ಇಲಾಖಾ ವರದಿಯನ್ನು ನೋಡ್ತಾ ಹೋದ್ರೆ 2023 ವರದಿ ಬಿಡುಗಡೆಯಾಗಿದೆ. ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಆನೆ ಇರೋದೇ ನಮ್ಮ ಕರ್ನಾಟಕದಲ್ಲಿ. 6395 ಆನೆ ಇದೆ ನಮ್ಮ ಕರ್ನಾಟಕದಲ್ಲಿ, ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಜೊತೆಗೆ ಚಾಮರಾಜನಗರ ಕರ್ನಾಟಕದಲ್ಲೇ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಜೊತೆಗೆ ಬಹಳ ಪ್ರಮುಖವಾಗಿ ಹೇಳಬೇಕಾಗಿರುವಂತಹ ವಿಚಾರ, ಇದನ್ನ ಯಾವ ರೀತಿಯಾಗಿ ಈ ಕಾಡಾನೆ ದಾಳಿಯನ್ನ ಕೆಲವೊಂದ್ ಕಡೆ ತಡೆಗಟ್ಟಬಹುದು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟರು. ಆ ಕಾರಿಡಾರ್ ಅಂತೆ ಅದು ಇದು ಸಾಕಷ್ಟೆಲ್ಲ ಮಾಡಿದ್ರು. ಆದ್ರೆ ಯಾವುದಕ್ಕೂ ಕೂಡ ಆನೆ ನಡೆದದ್ದೇ ದಾರಿ ಅಂತ ಹೇಳ್ತಾರಲ್ಲ, ಆನೆ ಈಗ ಕೋತಿನೋ ಚಿರತೆನೋ ಅದಕ್ಕೇನಾದ್ರೂ ಬೋನ್ ಇಡಬಹುದು, ಆನೆಗೆ ಏನ್ ಮಾಡೋಕ್ಕಾಗತ್ತೆ? ಆದ್ರೆ ಈ ಎಐ ತಂತ್ರಜ್ಞಾನ ಈಗ ಬಳಕೆ ಮಾಡ್ತಾ ಇರುತ್ತೆ. ಎಲ್ಲರ ಕಡೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು ರೈತರಿಗೆ, ಹಾಗೆ ಆ ಕಾಡಂಚಿನ ಪ್ರದೇಶದಲ್ಲಿರುವಂತಹ ಜನರಿಗೆ. ಎಲ್ಲದರ ಬಗ್ಗೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಮನುಷ್ಯ ಮತ್ತು ಆನೆ ನಡುವಿನ ಸಂಘರ್ಷಕ್ಕೆ ಬ್ರೇಕ್ ಹಾಕೋದಕ್ಕೆ ಹಲವು ಪ್ಲಾನ್ಗಳನ್ನ ಅರಣ್ಯ ಇಲಾಖೆ ಮಾಡ್ಕೊಂಡೇ ಬರ್ತಾ ಇದೆ. ಹಲವು ಟೆಕ್ನಾಲಜಿಯನ್ನ ಮಾಡಿದ್ರು ಕೂಡ ಒಂದ್ ರೀತಿಯಲ್ಲಿ ಟೆಕ್ನಾಲಜಿ ಆನೆಯ ಮುಂದೆ ಮಂಡಿ ಇರುವಂತೆ ಆಗ್ತಾ ಇದೆ. ಯಾಕಂದ್ರೆ ಆನೆ ಸಿಕ್ಕಾಬಟ್ಟೆ ಇಂಟೆಲಿಜೆಂಟ್ ಪ್ರಾಣಿ. ಅದೇನೇ ಒಂದು ಟೆಕ್ನಾಲಜಿಯನ್ನ ಕಂಡು ಹಿಡಿದ್ರು ಕೂಡ ಅದರ ಬುದ್ಧಿವಂತಿಕೆ ಮುಂದೆ ಟೆಕ್ನಾಲಜಿ ಆಟ ನಡೆಯೋದಿಲ್ಲ. ಆದ್ರೆ ಈಗ ಲೇಟೆಸ್ಟ್ ಬಂದಿರುವಂತಹ ಎಐ ಟೆಕ್ನಾಲಜಿಯನ್ನ ಅರಣ್ಯ ಇಲಾಖೆ ಪರಿಚಯ ಮಾಡಿರುವಂತದ್ದು. ಉದಾಹರಣೆಗೆ ಒಂದು ಡಿವೈಸ್ ನ ಈಗ 5 ತಿಂಗಳ ಹಿಂದಷ್ಟೇ ಅಳವಡಿಕೆ ಮಾಡಿದೆ. ನೀವೇನ್ ನೋಡ್ತಾ ಇದ್ದೀರಾ, ಒಂದು ಸ್ಪೀಕರ್ ಮತ್ತೆ ಸಿಸಿಟಿವಿ ಕ್ಯಾಮೆರಾವನ್ನ ಇದನ್ನ ಇಂಟ್ರೊಡ್ಯೂಸ್ ಮಾಡೋ ಮೂಲಕ ಆನೆ ರೈತರ ಗದ್ದೆಗಳಿಗೆ ಹೊಲಗಳಿಗೆ ಹೋಗದೇ ಇರೋ ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗಿದೆ. ರಾಜ್ಯದಲ್ಲಿ ಒಟ್ಟು 35 ಜಾಗಗಳಲ್ಲಿ ಈ ಒಂದು ಡಿವೈಸ್ ಅನ್ನ ಅಳವಡಿಕೆ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಸೋಲಾರ್ ಫೆನ್ಸಿಂಗ್ ಅನ್ನ ಹಾಕಿದ್ರು, ಆದ್ರೆ ಆನೆ ಅದನ್ನು ಕೂಡ ದಾಟ್ಕೊಂಡು ಹೋಯ್ತು. ನಂತರ ನೀವೇನ್ ಹ್ಯಾಂಗಿಂಗ್ ಸೋಲಾರ್ ನೋಡ್ತಾ ಇದ್ದೀರಾ, ಇದನ್ನ ಕೂಡ ಹಾಕಿದ್ರು. ಇದನ್ನು ಕೂಡ ದಾಟ್ಕೊಂಡು ಹೋಗುವಂತಹ ಬುದ್ಧಿವಂತಿಕೆಯನ್ನ ಆನೆ ಪ್ರದರ್ಶಿಸಿತ್ತು. ಇದೀಗ ಲೇಟೆಸ್ಟ್ ಆಗಿ ಈ ಒಂದು ಎಐ ಡಿವೈಸ್ ಅನ್ನ ಹಾಕಲಾಗಿದೆ. ಈ ಎಐ ಡಿವೈಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದ್ ಪಕ್ಷ ಆನೆ ಈ ಭಾಗದಲ್ಲಿ ಏನಾದ್ರೂ ಬಂದ್ರೆ ಈ ಸ್ಪೀಕರ್ ಇಂದ ಅದಕ್ಕೆ ವಿಚಿತ್ರವಾದಂತಹ ಸೌಂಡ್ಗಳು, ಹೆದರಿಸುವಂತಹ ಸೌಂಡ್ಗಳು ಜನರೇಟ್ ಆಗುತ್ತೆ. ಅದು ಆಂಬ್ಯುಲೆನ್ಸ್ ಸೌಂಡ್ ಇರಬಹುದು ಅಥವಾ ದೊಡ್ಡ ಸೌಂಡ್ ಇರಬಹುದು. ಕೆಲವೊಂದು ಸಂದರ್ಭದಲ್ಲಿ ಆನೆಯ ಭಾಷೆಯನ್ನೇ ಹೋಲುವಂತಹ ಒಂದು ಸೌಂಡ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ. ಸೊ ತಕ್ಷಣಕ್ಕೆ ಬರುವಂತಹ ಆನೆ ಹೆದರ್ಕೊಂಡು ಅಲ್ಲಿಂದ ಹೋಗುವಂತದ್ದು. ಈ ಡಿವೈಸ್ ಅನ್ನ ಹಾಕಿದಂತಹ ಸಂದರ್ಭದಲ್ಲಿ ಈ ಮುಂಚೆ ಆನೆಗಳ ಕಾಟ ಜಾಸ್ತಿ ಇತ್ತು, ಅವರ ಹೊಲೆ ಗದ್ದೆಗಳಿಗೆಲ್ಲ ಬರ್ತಾ ಇತ್ತು. ಆದ್ರೆ ಈಗ ಈ ಡಿವೈಸ್ ಅನ್ನು ಹಾಕದ ನಂತರ ಹೇಗಾಗಿದೆ, ಅದಕ್ಕೆ ಏನಾದ್ರೂ ಪರಿಹಾರ ಬಂದಿದ್ಯಾ, ಆನೆಗಳು ನುಗ್ಗುವಂತಹ ಪ್ರಕರಣಗಳು ಕಮ್ಮಿ ಆಗಿದ್ಯಾ ಅಂತ ಹೇಳಿ ಮುನಿಸ್ವಾಮಪ್ಪ ಅವರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಹೆಸರು ಕರೆಕ್ಟ್ ಆಗಿ ಹೇಳಿದ ಕಾಣುತ್ತೆ. ಮುನ್ಸಾಮಪ್ಪ. ಸೊ ಎಷ್ಟು ವರ್ಷದಿಂದ ಇಲ್ಲಿ? ನಾವು ಪೂರ್ವ ಕಾಲದಿಂದ ಇದ್ದೀರಿ ಮೇಡಮ್. ಆನೆ ಕಾಟ ಹೇಗಿತ್ತು ಮುಂಚೆ, ಇವಾಗ ಈ ಒಂದು ಎಐ ಡಿವೈಸ್ ಹಾಕ್ದ ಮೇಲೆ ಕಮ್ಮಿ ಆಗಿದ್ಯಾ ಹೇಗೆ ಅಂತ? ಮುಂಚೆಕ್ಕಿಂತ ಇವಾಗ ಡಿವೈಡ್ ಆಗಿದೆ. ಇವಾಗ ಏನ್ ಪ್ರಾಬ್ಲಮ್ಸ್ ಏನಿಲ್ಲ. ಇವರು ನೋಡ್ಕೊತಾ ಇರ್ತಾರೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಇದಾಗ್ತಾಗಿಂದ ನಮ್ಗೆ ಪರವಾಗಿಲ್ಲ. ಮುಂಚೆ ಎಲ್ಲ ಯಾವ ರೀತಿ ಬರ್ತಾ ಇತ್ತು, ಬೆಳೆ ಹಾನಿ ಹೇಗಾಗ್ತಿತ್ತು? ಬೆಳೆ ಹಾನಿ ಫುಲ್ ಮಾಡ್ತಾ ಇತ್ತು. ಒಂದ್ ನೈಟ್ ಬಂದ್ರೆ ನಾವು ಬೆಳೆ ಬಿಟ್ಟು ಮನೆಗೆ ಹೋದ್ರೆ ಬರೋಷ್ಟೊತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಏನು ಇರ್ತಾ ಇರಲಿಲ್ಲ. ಅವರು ಪರಿಹಾರನು ಕೊಡ್ತಾ ಇರಲಿಲ್ಲ ಸರಿಯಾಗಿ. ನಮ್ಗೆ ಅರ್ಜಿಗಳು ಕೊಟ್ರೆ ಆನೆಕಲ್ಲಲ್ಲಿ. ಅದಕ್ಕೆ ಇವಾಗ ಇದಾಗ್ತಾಗಿಂದ ನಮ್ಗ ಚೆನ್ನಾಗಿ ಡಿವೈಡ್ ಆಗಿದೆ. ಸೊ ಸ್ಥಳೀಯ ರೈತರು ಕೂಡ ಹೇಳ್ತಾ ಇದ್ರು, ಅಂದ್ರೆ 4-5 ತಿಂಗಳ ಹಿಂದೆ ಅರಣ್ಯ ಇಲಾಖೆಯವರು ನಮ್ಮ ಗಮನಕ್ಕೆ ತಂದು ಈ ರೀತಿಯ ಒಂದು ಸೋಲಾರ್ ಡಿವೈಸ್ ಅನ್ನ ಹಾಕ್ತಾ ಇದೀವಿ ಅಂತ ಮಾಹಿತಿಯನ್ನ ಕೊಟ್ಟರು. ಆದ್ರೆ ಅದು ಇಷ್ಟು ಒಳ್ಳೆ ಮಟ್ಟಕ್ಕೆ ವರ್ಕ್ ಆಗುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರಲಿಲ್ಲ. ಕಳೆದ 5-6 ತಿಂಗಳಿನಿಂದ ಆನೆ ಬರುವಂತದ್ದು ಹೊಲಗಳಿಗೆ ಕಮ್ಮಿ ಆಗಿದೆ, ಇಲ್ಲವೇ ಇಲ್ಲ ಅಂತಾನೂ ಕೂಡ ಹೇಳ್ಬೋದಾಗಿದೆ. ಹೀಗಾಗಿ ಒಂದ್ ರೀತಿಯ ನೆಮ್ಮದಿಯನ್ನ ನಾವು ಕಂಡುಕೊಂಡಿದ್ದೇವೆ ಅಂತ. ಮತ್ತೊಂದ್ ಕಡೆ ಆಗ್ಲೇ ಹೇಳಿರುವ ಹಾಗೆ ರಾಜ್ಯದ 35 ಕಡೆಗಳಲ್ಲೂ ಕೂಡ ಈ ಒಂದು ಎಐ ಡಿವೈಸ್ ಅನ್ನ ಇಂಪ್ಲಿಮೆಂಟ್ ಮಾಡಿರುವಂತದ್ದು. ಸಾಕಷ್ಟು ಕಡೆಗಳಲ್ಲಿ
ಕಡೆಗಳಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ, ಸಕ್ಸಸ್ಫುಲ್ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು. ಹೀಗಾಗಿ ಅರಣ್ಯ ಇಲಾಖೆ ಇಂಥದ್ದೊಂದು ಎಐ ಡಿವೈಸ್ ಅನ್ನ ಮತ್ತಷ್ಟು ಕಡೆಗಳಲ್ಲಿ ಹಾಕಿ ಆನೆ ಹೊಲಗಳಿಗೆ ಹೋಗುವಂತಹ ಒಂದು ಪ್ರಕರಣಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈಟ್. ಈ ಕಾಡಾನೆ ದಾಳಿ ಇದನ್ನ ತಡೆಗಟ್ಟೋದಕ್ಕೆ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಮಾಡ್ತಾ ಇದೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ, ಒಂದಷ್ಟು ಕಡೆಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ಅದು ತುಂಬಾ ಮುಖ್ಯ ಆಗುತ್ತೆ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಮ್ಮ ಫಸ್ಟ್ ಕಾಲರ್ ಹಾಸನದಿಂದ ಮನೋಹರ್ ಕರೆ ಮಾಡಿದ್ದಾರೆ. ಮನೋಹರ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಸರ್ಕಾರ ತುಂಬಾ ಪ್ರಯತ್ನ ಏನೋ ಪಡ್ತಾ ಇದೆ. ಈಗ ಎಐ ಡಿವೈಸ್ ಅನ್ನ ಅನೇಕ ಕಡೆಗಳಲ್ಲಿ ಹಾಕಿದ್ದಾರೆ. ಒಂಚೂರು ಪಾಸಿಟಿವ್ ಆಗಿ ರೆಸ್ಪಾನ್ಸಸ್ ಕೇಳಿ ಬರ್ತಾ ಇದೆ. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಸರ್ಕಾರ ಏನು ಮಾಡಿದ್ರು ವೇಸ್ಟ್ ಮೇಡಮ್. ಪ್ರಾಣಿಗಳು, ಮೂಕ ಪ್ರಾಣಿಗಳಿಗೆ ಯಾವ ಜಾಗಕ್ಕೆ ನಾವು ಹೋಗಿದ್ದೀವಿ. ನೀವು ಒಂದು ಹಾಸನ ಸಕಲೇಶಪುರ ಭಾಗಕ್ಕೆ ಬನ್ನಿ, ಹಾಸನ ಬೇಲೂರು ಇದ ಕಡೆ, ಅಲ್ಲಿ ಸೇಲಿಗೆ ಕೆಲವು ಪ್ರಾಪರ್ಟಿಗಳು ಬಂದಿರ್ತವೆ. ಅವರು 10 ಎಕರೆ ಡಾಕ್ಯುಮೆಂಟ್ಸ್ ವಿತೌಟ್ 20 ಎಕರೆ ಜಾಗ ಇದೆ ಅಂತಾರೆ. ವಿತೌಟ್ ಡಾಕ್ಯುಮೆಂಟ್ಸ್ ಫಾರೆಸ್ಟ್ ನಿಯರ್ ಅಂತಾರೆ. ಇದು ಎಲ್ಲಿಗೆ ಹೋಗುತ್ತೆ? ಅವು ಜಾಗಕ್ಕೆ ನಾವು ಹೋಗ್ತಿದ್ದೀವಿ. ಇವತ್ತು ಈಗ ಒಂದು 4 ವರ್ಷದಿಂದ ಹಾಸನಿಗೆ ಬಂದಿತ್ತು ಆನೆ, ಒಂದು ಸಿಂಗಲ್ ಆನೆ. ಹಾಸನಿಗೂ ಸುತ್ತಮುತ್ತಲು ಫಾರೆಸ್ಟೇ ಇಲ್ಲ, ಆನೆ ಫಾರೆಸ್ಟ್ ಇಲ್ಲ, ತುಂಬಾ ದೂರದಲ್ಲಿದೆ. ಹೆಂಗ್ ಬಂತು? ನಾವು ಆ ಜಾಗಕ್ಕೆ ಹೋಗ್ತಿದೀವಿ, ಆ ಜಾಗದಿಂದ ಅವು ನಮ್ಮ ಹತ್ರ ಬರ್ತಿದಾವೆ. ಇದು ತುಂಬಾ ಆಗ್ತಾ ಇದೆ. ಹಾಸನ ಅಂತಲ್ಲ, ಫಾರೆಸ್ಟ್ ನಿಯರೆಸ್ಟ್ ಎಲ್ಲೆಲ್ಲಿದೆ ಅವೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡ್ಬೇಕು. ಅದು ಬಿಟ್ಟು ಏನ್ ಕೆಲವರು ಬಾಡಿಗೆ ಕೊಟ್ಟಿದೀವಿ, ವರ್ಷಕ್ಕೆ ಇಷ್ಟು ಕಟ್ಟಿ ಫಾರೆಸ್ಟ್ ಒತ್ತುವರಿಯಾಗಿದ್ರೆ ಪರವಾಗಿಲ್ಲ ಅಂದ್ರೆ ಏನರ್ಥ? ನಿಜ ನಿಜ 100% ಸರಿಯಾಗಿ ಹೇಳಿದ್ರಿ ಮನೋಹರ್ ಅವರೇ. ಧನ್ಯವಾದ ಕರೆ ಮಾಡಿ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಅಶ್ವಿನಿ, ಹಾಸನದಲ್ಲಿ ಆಕ್ಚುಲಿ 12 ಜನ ಮೃತಪಟ್ಟಿದ್ರು ಇದೇ ಕಾಡಾನೆ ದಾಳಿಯಿಂದ. ಇದೇ ಹಾಸನದಲ್ಲಿ ಕಾಡಾನೆ ಹಾವಳಿ ತಡೆಗೆ 10 ಹಲವು ಪ್ಲಾನ್ ಕೂಡ ಮಾಡಲಾಗಿದೆ. ಸೊ ಈ ಹಿಂದೆ ಕಾಡಾನೆ ಟ್ರ್ಯಾಕಿಂಗ್ಗೆ ರೇಡಿಯೋ ಕಾಲರ್ ಬಳಕೆ ಮಾಡಲಾಗಿತ್ತು. ಆದ್ರೀಗ ಇದರ ಜೊತೆಗೆ ಟ್ರಾನ್ಸ್ಮಿಟರ್ ನಿಂದ ಕಾಡಾನೆ ಟ್ರ್ಯಾಕಿಂಗ್ ಮಾಡುವಂತ ಕೆಲಸ ಮಾಡಲಾಗ್ತಾ ಇದೆ. ಸೊ ಈ ಬಗ್ಗೆ ನನ್ನ ಕಲೀಗ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು. ಕಾಡಾನೆಯನ್ನ ಐಡೆಂಟಿಟಿ ಮಾಡುವಂತದ್ದು ಕಾಡಾನೆ ಕಾರ್ಯಾಚರಣೆ ವೇಳೆ ಬಹು ಮುಖ್ಯವಾದ ಒಂದು ಕೆಲಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಾಡಾನೆಯನ್ನ ಐಡೆಂಟಿಫೈ ಮಾಡ್ಲಿಕ್ಕಾಗಿ ರೇಡಿಯೋ ಕಾಲರ್ ಗಳನ್ನ ಬಳಸಲಾಗ್ತಾ ಇತ್ತು. ಈಗ ಜೊತೆಗೆ ಹೊಸ ಹೊಸ ತಂತ್ರಜ್ಞಾನವನ್ನ ಕಾಡಾನೆ ಸೆರೆ ಹಿಡಿಲಿಕ್ಕೆ ಬಳಸ್ಕೊಳ್ಳಿಕ್ಕೆ ಅರಣ್ಯ ಇಲಾಖೆ ಚಿಂತನೆಯನ್ನ ಮಾಡಿದೆ. ಇದರಲ್ಲಿ ಟ್ರಾನ್ಸ್ಫಾರ್ಮೀಟರ್ ಅಂದ್ರೆ ಒಂದು ರೀತಿಯಾದಂತಹ ಈ ಉಪಕರಣವನ್ನ ಈ ಅರಣ್ಯ ಇಲಾಖೆ ಪ್ರಾಯೋಗಿಕವಾಗಿ ಬಳಸಲಿಕ್ಕೆ ಮುಂದಾಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಈ ಟ್ರಾನ್ಸ್ಫಾರ್ಮೀಟರ್ ಮೂಲಕ ರೇಡಿಯೋ ಕಾಲರ್ ಜೊತೆ ಈ ಟ್ರಾನ್ಸ್ಫಾರ್ಮೀಟರ್ ಗಳನ್ನು ಕೂಡ ಹಾಕುವುದರಿಂದ ಸುಮಾರು ಆನೆಯ ಸುತ್ತ 200 ಮೀಟರ್ಗೂ ಹೆಚ್ಚಿನ ಭೌಗೋಳಿಕ ಅಂಶ ಏನು ಅರಣ್ಯ ಇಲಾಖೆಗೆ ಮಾಹಿತಿ ಗೊತ್ತಾಗುತ್ತೆ. ಕಾರ್ಯಾಚರಣೆ ವೇಳೆ ಆ ಪಕ್ಕದಲ್ಲಿರುವಂತಹ ಕೆರೆಗಳಿರ್ಬೋದು ಅಥವಾ ಯಾವುದೇ ರೀತಿ ಭೌಗೋಳಿಕ ಅಂಶ ಇದೆ ಅಥವಾ ಪಕ್ಕದಲ್ಲಿ ಯಾವ್ದಾದ್ರು ಬೇರೆ ಆನೆಗಳಿದೆಯಾ, ಇವೆಲ್ಲವೂ ಕೂಡ ಫೋಟೋ ಮೂಲಕ ರವಾನೆಯನ್ನ ಮಾಡುತ್ತೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಾಗಿರ್ಬೋದು ಅಥವಾ ಕಾಡಾನೆಯನ್ನ ಐಡೆಂಟಿಫೈ ಮಾಡ್ಲಿಕ್ಕಾಗಿರ್ಬೋದು, ಇದು ಸಾಕಷ್ಟು ಉಪಯೋಗಕಾರಿಯಾಗಿದೆ. ಜೊತೆಗೆ ಈ ಬಗ್ಗೆ ಈಗಾಗಲೇ ಎಐ ತಂತ್ರಜ್ಞಾನವನ್ನು ಕೂಡ ಅಳವಡಿಸಿಕೊಳ್ಳೋ ಬಗ್ಗೆ ಚಿಂತನೆ ಮತ್ತು ಪ್ರಯೋಗಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಈ ಟ್ರಾನ್ಸ್ಫಾರ್ಮೀಟರ್ ಗಳ ಏನು ಅಳವಡಿಕೆಗಳು ಕೂಡ ಸಾಕಷ್ಟು ತಂತ್ರಜ್ಞಾನದಲ್ಲಿ ಈಗ ಹೆಚ್ಚೆಚ್ಚಾಗಿ ಕಂಡು ಬರ್ತಿದೆ. ಸೊ ಈಗಾಗಲೇ ಒಂದು ಕಡೆ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕುವಂತ ಮೂಲಕ ಆನೆಗಳನ್ನ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ದಾಟದಂತೆ ನೋಡಿಕೊಳ್ಳುವಂತ ಒಂದು ಆನೆ ತಡೆಗೆ ಕೈಗೊಂಡಿರುವ ಕಾರ್ಯಾಚರಣೆಯಲ್ಲಿ ಒಂದು ಭಾಗವಾದ್ರೆ ಡಾಗ್ ಸ್ಕ್ವಾಡ್ ಗಳನ್ನು ಕೂಡ ಇತ್ತೀಚೆಗೆ ಆನೆ ಕಾರ್ಯಾಚರಣೆಯಲ್ಲಿ ಬಳಸ್ತಾ ಇದ್ದಾರೆ. ಜೊತೆಗೆ ಈ ಎಲ್ಲಾ ತಂತ್ರಜ್ಞಾನ ಮತ್ತೆ ಏನೆಲ್ಲ ಇದೆ ಅವೆಲ್ಲವೂ ಸಾಧ್ಯವಾದಷ್ಟು ಕೂಡ ಬಳಸಲಿಕ್ಕೆ ಅರಣ್ಯ ಇಲಾಖೆ ಚಿಂತನೆ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಆನೆ ಕಾರ್ಯಾಚರಣೆ ಆಗಿರ್ಬೋದು, ಆನೆ ಐಡೆಂಟಿಫೈಗ್ ಆಗಿರ್ಬೋದು, ಇವತ್ತಿನ ದಿನಮಾನದ ತಂತ್ರಜ್ಞಾನದಲ್ಲಿ ಎಐ ಕೂಡ ನಿಧಾನವಾಗಿ ಕಾಲಿಡುವಂತ ಸನ್ನಿವೇಶ ಬಂದಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.